ಅಭಿಷೇಕ್ ನಗರ ಪ್ರದೇಶದಲ್ಲಿ ಓದ್ತಾ ಇದ್ದ. ದೇವಸ್ಥಾನಕ್ಕೆ ಹೋದಾಗ ಅಂಬಿಕಾ ಕೂಡ ತನ್ನ ಗೆಳತಿಯರೊಂದಿಗೆ ಅಲ್ಲಿಗೆ ಬಂದಿದ್ಲು. ತುಂಬ ಆತಂಕದಲ್ಲಿ ಇದ್ಲು. ಗೆಳತಿಯರ ಮೂಲಕ ಅಭಿಷೇಕ್ ಕೂಡ ತನ್ನ ಊರಿನ ಪಕ್ಕದ ಗ್ರಾಮದವನು ಅಂತ ತಿಳಿಯಿತು. ತನ್ನ ತಂದೆಗೆ ಔಷಧಿ ಕಳುಹಿಸಬೇಕಿತ್ತು. ಬಸ್ನಲ್ಲಿ ಕಳುಹಿಸೋಣ ಎಂದರೆ ಆ ಹಳ್ಳಿಗೆ ಬಸ್ ಸಂಪರ್ಕ ಇರಲಿಲ್ಲ. ಅಭಿಷೇಕ್ನನ್ನು ಭೇಟಿಯಾದ ಅಂಬಿಕಾ, ರೀ ಅಭಿಷೇಕ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದು ಕೇಳಿಕೊಂಡ್ಳು. ಅದೇನು ಹೇಳಿ ಅಂಬಿಕಾ ಎಂದ. ನನ್ನ ತಂದೆಗೆ ಔಷಧಿಯನ್ನು ಕೊಡಬೇಕು, ಆದರೆ ನನಗೆ ಮಹತ್ವದ ಪರೀಕ್ಷೆ ಇರುವುದರಿಂದ ಊರಿಗೆ ಹೋಗಿ ನನ್ನ ತಂದೆಗೆ ಔಷಧಿಯನ್ನು ತಲುಪಿಸಲು ಆಗ್ತಾ ಇಲ್ಲ ಎಂದಳು. ನನ್ನ ಪರೀಕ್ಷೆ ಮುಗಿದಿದೆ, ನಾನು ನಾಳೆ ಊರಿಗೆ ಹೋಗುವುದಿದೆ ಎಂದು ಅಭಿಷೇಕ್ ಹೇಳಿದಾಗ ಅಂಬಿಕಾಳ ಮುಖದಲ್ಲಿ ಇದ್ದ ಆತಂಕ ದೂರ ಆಗಿ ತುಂಬ ಖುಷಿಯಾಯಿತು. ಅಂಬಿಕಾ ಅಭಿಷೇಕ್ಗೆ ಥ್ಯಾಂಕ್ಸ್ ಹೇಳುವಷ್ಟರಲ್ಲಿ ಪಾನಿಪುರಿ ಅಂಗಡಿ ಬಂದಿತು. ಬೈಕ್ ನಿಲ್ಲಿಸುವಂತ ಅಭಿಷೇಕ್ಗೆ ಅಂಬಿಕಾ ಹೇಳಿದ್ಲು. ತಮ್ಮಿಬ್ಬರ ಮೊದಲ ಪರಿಚಯದ ಬಗ್ಗೆ ನೆನಪನ್ನು ಮೆಲುಕು ಹಾಕಿದ್ರು. ತಕ್ಷಣವೇ ಅಭಿಷೇಕ್ಗೆ ಕರೆ ಬಂದಿತ್ತು. ಅಮ್ಮ ಹೇಳು, ಅಣ್ಣ ಹೇಗಿದ್ದಾರೆ? ಹೊತ್ತಿಗೆ ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳಲು ಹೇಳಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಪರೀಕ್ಷೆ ಮುಗಿಸಿಕೊಂಡು ಮುಂದಿನ ತಿಂಗಳು ಊರಿಗೆ ಬರುತ್ತೇನೆ. ಸರಿಯಮ್ಮ ಎಂದು ಕರೆ ಸ್ಥಗಿತಗೊಳಿಸಿದ. ಅರೆ ಅಭಿಷೇಕ್, ನೀನು ಬೆಳೆದಿರೋದು ನಿನ್ನ ಅಣ್ಣ ದಿನೇಶ್ ಅತ್ತಿಗೆ ಆಶಾ ಆಶ್ರಯದಲ್ಲಿ ಅಲ್ವಾ? ಹೌದು. ಹಾಗಾದ್ರೆ ಫೋನ್ ಕರೆ ಬಂದಾಗ ಅತ್ತಿಗೆ ಎನ್ನುವ ಬದಲು ಅಮ್ಮ ಎಂದು ಹೇಳಿದ್ಯಲ್ಲ, ಅದಕ್ಕೆ ಕೇಳಿದೆ. ನನ್ನ ಪಾಲಿಗೆ ನನ್ನ ಅಣ್ಣ ಅತ್ತಿಗೆ ನನಗೆ ತಾಯಿ ತಂದೆ ಇದ್ದಂತೆ. ಆದ್ದರಿಂದ ನನ್ನ ಅತ್ತಿಗೆಯನ್ನು ನಾನು ಅಮ್ಮ ಎಂದು ಕರೆಯೋದು. ಇನ್ನೊಂದು ಮಾತು ತಪ್ಪಾಗಿ ತಿಳಿಬೇಡ, ಅವರಿಗೆ ಮಕ್ಕಳು ಇಲ್ವಂತೆ, ಹೌದಾ ಅಭಿಷೇಕ್? ಹೌದು ಅಂಬಿಕಾ, ನನ್ನ ಅಣ್ಣನಿಗೆ ಮಕ್ಕಳಾಗಲಿಲ್ಲ. ಹೌದು, ಏನಿವತ್ತು ನನ್ನ ಮನೆಯ ವಿಷಯ ತುಂಬ ಕೇಳ್ತಾ ಇರುವೆ. ನಿನಗೆ ನನ್ನ ಮನೆಯ ಪರಿಸ್ಥಿತಿಯ ಬಗ್ಗೆ ಕಾಳಜಿ ಇದೆ ತಾನೇ ಎಂದು ಕೇಳಿದ. ಅಭಿಷೇಕ್, ಇನ್ನೂ ಸಮಯ ವ್ಯರ್ಥ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ಮನೆಯಲ್ಲಿ ಹೇಳಿರುವೆಯಾ? ಅಂಬಿಕಾ ನಾಚುತ್ತಾ ಕೇಳಿತು. ಹೀಗೆ ಅವರ ಮಾತು ಸಾಗಿತ್ತು. ಅತ್ತ ಊರಿನಲ್ಲಿ ರೀ ಹೇಳು ಆಶಾ, ನನ್ನ ಮೈದುನ ಅಭಿಷೇಕ್ ಮುಂದಿನ ವಾರ ಬರ್ತೇನೆ ಎಂದು ಹೇಳಿದ್ದಾನೆ ರೀ. ಹೌದಾ? ಹಾಗಾದರೆ ಅವನಿಗೆ ಏನೇನು ಇಷ್ಟದ ತಿಂಡಿಗಳು ಅದನ್ನೆಲ್ಲ ನಾಳೆಯಿಂದಲೇ ಮಾಡಿಬಿಡು ಆಶಾ ಎಂದ. ಏನೂ ಮಾತನಾಡದೆ ಮೌನವಾಗಿ ನಿಂತ ಆಶಾಳ ಕಡೆ ನೋಡಿದಾಗ ಅವಳು ಭಾವುಕಳಾಗಿ ಅಳ್ತಾ ಇದ್ಲು. ಆಶಾ, ನಾನೇನಾದರೂ ತಪ್ಪಾಗಿ ಮಾತನಾಡಿದ್ನಾ ಎಂದು ಗಾಬರಿಯಿಂದ ಕೇಳಿದ. ಇಲ್ಲ ರೀ. ಮತ್ಯಾಕೆ ಈ ಕಣ್ಣೀರು? ಮಕ್ಕಳ ಹಂಬಲ ಇರುವ ನನಗೆ ಆ ದೇವರು ಇಷ್ಟು ವರ್ಷವಾದರೂ ಮಡಿಲು ತುಂಬದೆ ಅನ್ಯಾಯ ಮಾಡ್ತಾ ಇದ್ದಾನೆ ರೀ. ಸಮಾಧಾನ ಮಾಡ್ಕೋ ಆಶಾ ಎಂದ. ನಾನು ಬಂಜೆ ಎಂದು ವಟಾರದಲ್ಲಿ ಒಬ್ಬರೂ ನನ್ನನ್ನು ತೊಟ್ಟಿಲು ಪೂಜೆಗೆ ಕರೆಯುವುದಿಲ್ಲ. ನನಗೆ ಮಕ್ಕಳು ಇಲ್ಲ ಅಂತ ಬೇರೆಯವರ ಮಕ್ಕಳನ್ನು ಎತ್ತಿ ಮುದ್ದಾಡುವ ಹಾಗಿಲ್ಲ ಎಂದು ಅಳುತ್ತಾ ಆಶಾ ದಿನೇಶನ ಎದೆಯ ಮೇಲೆ ಒರಗಿದ್ಲು. ಮನಸ್ಸಿನ ನೋವಿನಿಂದ ದುಃಖಿಸ್ತಾ ಇದ್ದ ಮಡದಿಯನ್ನು ದಿನೇಶ ಪುಟ್ಟ ಮಗುವನ್ನು ಸಂತೈಸುವಂತೆ ಸಂತೈಸಿದ. ರೀ, ಅಭಿಷೇಕ್ಗೆ ನಾನು ಹೇಳಿದ ಹುಡುಗಿಯನ್ನು ಮದುವೆ ಮಾಡಿಸಬೇಕು. ಆಶಾ, ನಿನ್ನ ಈ ತಕರಾರು ಒಂದು ರೀತಿಯಲ್ಲಿ ಸರಿ. ಅಭಿಷೇಕ್ ಬರಲಿ, ಅವನ ಮನದಿಚ್ಛೆಯನ್ನು ಕೇಳಿಕೊಂಡು ಮುಂದುವರಿದ್ರೆ ಒಳ್ಳೆಯದಲ್ವಾ ಎಂದ. ಅಷ್ಟರಲ್ಲಿ ಊರಿನ ವಯೋವೃದ್ಧನೊಬ್ಬ ಬುದ್ಧಿ ಎನ್ನುತ್ತಾ ಮನೆಗೆ ಬಂದ. ಬಾರಯ್ಯ ಹನುಮಂತ, ಬಾ ಕುಳಿತುಕೋ ಎಂದು ಹೇಳಿದ ದಿನೇಶ್, ಆಶಾ, ಹನುಮಂತಗೂ ಕುಡಿಯಲು ನೀರು ಕೊಡು ಎಂದ. ಆಶಾ ಹನುಮಂತಗೆ ನೀರು ತಂದುಕೊಟ್ಲು. ನೀರು ಕುಡಿದು ಸುಧಾರಿಸಿಕೊಂಡ ಆತ, ಬುದ್ಧಿ, ನೀವೇ ನನ್ನ ಕಾಪಾಡಬೇಕು ಎಂದು ಅಳಲು ಶುರು ಮಾಡಿದ. ಏನಾಯಿತು ಹನುಮಂತು? ಬುದ್ಧಿ, ಆ ಬಡ್ಡಿ ಬಸವನ ಹತ್ರ ನನ್ನ ಹೆಂಡತಿ ಹೆರಿಗೆಗಾಗಿ 5,000 ಸಾಲ ತಗೊಂಡಿದ್ದೆ. ಆದರೆ ನನ್ನ ಹೆಂಡತಿ ಹೆರಿಗೆ ಸಮಯದಲ್ಲಿ ಮತ್ತಷ್ಟು ಹಣ ಬೇಕಾಯಿತು. ಅದನ್ನು ಕೇಳಲು ಹೋದರೆ 5,000 ಸಾಲಕ್ಕೆ 5,000 ಬಡ್ಡಿ ಸೇರಿಸಿ 10,000 ಮಾಡಿದ್ದಾಳೆ. ಆ ಕಡೆ ಹಣ ಹೊಂದಿಸಲಾಗದೆ ನನ್ನ ಹೆಂಡತಿ ತೀರ್ ಹೋದ್ಲು ಬುದ್ಧಿ ಎನ್ನುತ್ತಾ ಅಳಲು ತೋಡ್ಕೊಂಡ. ಹನುಮಂತು, ಕಷ್ಟದ ಸಮಯ ಬಂದಾಗ ನನ್ನ ಹತ್ರ ಬಾ ಅಂತ ನಿನಗೆ 10 ಬಾರಿ ಹೇಳಿರುವೆ. ಆದರೆ ನೀನು ಮತ್ತೆ ಮತ್ತೆ ಅಲ್ಲಿಗೆ ಹೋಗಿರುವೆಯಲ್ಲ ಎಂದು ತುಸು ಕೋಪದಿಂದ ಹೇಳಿದ. ತಪ್ಪಾಯ್ತು ಬುದ್ಧಿ. ಆದರೆ ಇನ್ನೊಂದು ಸಂಗತಿ ಬುದ್ಧಿ, ಆ ಬಡ್ಡಿ ಬಸವ ತಾನು ಕೊಟ್ಟ ಸಾಲವನ್ನು ಈಗಲೇ ವಾಪಸ್ ಕೇಳ್ತಾ ಇದ್ದಾಳೆ. ಚೇಚೆ, ಆ ಬಡ್ಡಿ ಬಸವ ಎಂಥ ಹೀನ ಮನಸ್ಸಿನವಳು. ತಗೋ 10,000, ಇದನ್ನು ಅವಳಿಗೆ ಕೊಟ್ಟು ಸಾಲ ಚುಕ್ತಾ ಮಾಡು ಎಂದ ದಿನೇಶ.
ಹನುಮಂತು ಸಮಾಜದ ಒಳಿತಿಗೆ ಬಡವರಿಗೆ ಆಗಬೇಕಾದ ಸಹಾಯ ಸಹಾನುಭೂತಿಗೆ ಸಿಗದೆ ಬಡಜನರು ಇಂತಹ ಚಕ್ರವ್ಯೂಹಕ್ಕೆ ಸಿಲುಕಿ ಬಳಲುತ್ತಿದ್ದಾರೆ ಎಂದ. ಬೆಳಗ್ಗೆ ಉಪಹಾರ ಸಮಯಕ್ಕೆ ಅಭಿಷೇಕ್ ಕರೆ ಮಾಡಿ ತಾನು ನಾಳೆ ಊರಿಗೆ ಬರುವುದಾಗಿ ಹೇಳಿದ. ಅಂಬಿಕಾ ಸಹ ಊರಿಗೆ ಬಂದ್ಲು. ಅವಳನ್ನು ನೋಡಿದ್ದೆ, ಅಯ್ಯೋ ಅಂಬಿಕಾ, ಎಷ್ಟು ಸೊರಗಿ ಹೋಗಿರುವೆ, ನಿನಗೆ ಚೆನ್ನಾಗಿ ಅಡುಗೆ ಮಾಡಿ ಹಾಕುವೆ, ಆದರೆ ನೀನು ಮೊದಲಿನಂತೆ ಇಲ್ಲ, ತುಂಬ ಬದಲಾಗಿರುವೆ ಎಂದು ಅಳಲು ತೋಡಿಕೊಂಡ್ಲು ಬಡ್ಡಿ ಬಸವ. ನೋಡಿ ಅಪ್ಪ, ಅಮ್ಮ ನನ್ನನ್ನು ಗೋಳು ಹಾಕಿಕೊಳ್ಳುತ್ತಿದ್ದಾರೆ, ನೀವಾದರೂ ಹೇಳ್ಬಾರ್ದೇನು, ಅಪ್ಪನ ಬಳಿ ದೂರಿದಳು. ಅಂಬಿಕಾಳ ಬಗ್ಗೆ ನನಗೆ ನಂಬಿಕೆ ಇದೆ, ಅವಳು ತಪ್ಪು ಹೆಜ್ಜೆ ಇಡುವುದಿಲ್ಲ ಎಂದು ಮಗಳ ಪರವಾಗಿ ಹೇಳಿದರು. ಅಯ್ಯೋ ದೇವ್ರೆ, ನಾನು ಅಭಿಷೇಕ್ನನ್ನು ಇಷ್ಟಪಡ್ತಾ ಇರೋದು ನನ್ನ ತಂದೆಗೆ ಅನುಮಾನ ಬಂದಿದೆಯೇ? ಅಂಬಿಕಾಳಿಗೆ ಗಾಬರಿಯಾಯಿತು. ನೀನು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಾ ಎಂದು ಅಂಬಿಕಾಳ ತಂದೆ ಹೇಳಿದರು. ಸರಿ ಎಂದು ಅಂಬಿಕಾ ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ಲು. ಹೋಗುವಾಗ ತನ್ನ ಮೊಬೈಲನ್ನು ಮನೆಯಲ್ಲಿ ಮರೆತು ಬಿಟ್ಟು ಹೋದ್ಲು. ಅದೇ ಸಮಯಕ್ಕೆ ಅಭಿಷೇಕ್ ತಾನೂ ದೇವಸ್ಥಾನಕ್ಕೆ ಬರುತ್ತೇನೆ ಎಂದು ತಿಳಿಸಲು ಅಂಬಿಕಾಳಿಗೆ ಕರೆ ಮಾಡಿ, ಅಂಬಿಕಾ, ನಿನ್ನನ್ನು ನೋಡಿ 4 ದಿನಗಳಾಯಿತು. ಮನದಲ್ಲಿ ಮೌನ ಮಡುಗಟ್ಟಿದೆ. ಮನದ ಆಶೆ ಬಯಕೆಗಳನ್ನೆಲ್ಲ ನನ್ನನ್ನು ಎಡಬಿಡದೆ ಕಾಡುತ್ತಿವೆ. ನನ್ನ ಮನದ ಅರಸಿಯೇ ಎಲ್ಲಿರುವೆ ಎಂದು ಕಾವ್ಯಮಯವಾಗಿ ಹೇಳಿದ. ಕರೆ ಸ್ವೀಕರಿಸಿದ ಅಂಬಿಕಾಳ ತಾಯಿ ಬಡ್ಡಿ ಬಸವ್ವ, ನನ್ನ ಹಳ್ಳಿಯಲ್ಲಿರುವೆ, ನೀನು ಎಲ್ಲಿರುವೆ ಎಂದು ಕೇಳಿದ್ಲು. ನಾನು ನನ್ನ ಹಳ್ಳಿಯಲ್ಲಿ ಇದ್ದೇನೆ, ನಿಮ್ಮ ಊರ ಬಸವೇಶ್ವರ ದೇವಸ್ಥಾನಕ್ಕೆ ಬರುವೆ ಎಂದು ಹೇಳಿದ. ಅಂಬಿಕಾ ಅಭಿಷೇಕ್ ಇಬ್ಬರು ಬಸವೇಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನ ಮುಗಿಸಿ ದೇವಸ್ಥಾನದ ಪಕ್ಕದ ಕಲ್ಯಾಣ ಮಂಟಪದ ಬಳಿ ಕೈ ಹಿಡಿದುಕೊಂಡು ಕುಳಿತು ಮಾತನಾಡುತ್ತಿರುವುದನ್ನು ಕಂಡು ಅಲ್ಲಿಗೆ ಬಂದಿದ್ದ ಬಡ್ಡಿ ಬಸವ ಮತ್ತು ನಾಗರಾಜುಗೆ ಅವಮಾನ ಆಯಿತು. ಅಲ್ಲಿದ್ದ ಹಳ್ಳಿ ಜನ, ನಿಮ್ಮ ಮಗಳು ನಿಮಗೆ ಗಂಡು ಹುಡುಕುವ ಕೆಲಸವನ್ನು ಕೊಡಲಿಲ್ಲ ಬಿಡಿ ಎಂದು ವ್ಯಂಗ್ಯವಾಡಿದರು. ಬಾಯಿ ಬಡುಕಿ ಬಡ್ಡಿ ಬಸವ, ಅಯ್ಯೋ, ನನ್ನ ಮರ್ಯಾದೆಯನ್ನು ತೆಗೆಯಲು ನೀನು ಹುಟ್ಟಿರುವೆಯಾ ಎಂದು ಅಭಿಷೇಕ್ ಅಂಬಿಕಾ ಕುಳಿತಲ್ಲಿಗೆ ಬಂದಳು. ಓ, ನೀನು ಪಕ್ಕದ ಹಳ್ಳಿಯ ಸಾಹುಕಾರ ದಿನೇಶನ ತಮ್ಮ ತಾನೆ ಎಂದು ಕೇಳಿದ ನಾಗರಾಜ್. ಹೌದು ಮಾವನವರೇ ಎಂದಾಗ ನಾಗರಾಜ್ ನಾಚಿ ನೀರಾದ. ಆದರೆ ಬಡ್ಡಿ ಬಸವ, ನೆನಪಿರ್ಲಿ, ಇವನ ಅಣ್ಣನಿಂದಲೇ ನನ್ನ ಬಡ್ಡಿ ವ್ಯವಹಾರಕ್ಕೆ ತೊಂದರೆಯಾಗಿದೆ. ಅದೂ ಅಲ್ಲದೆ ದಿನೇಶನ ಹೆಂಡತಿ ಆಶಾ ಮಕ್ಕಳಿಲ್ಲದ ಬಂಜೆ ಎಂದು ಹೀಗಳೆದಳು. ಬಡ್ಡಿ ಬಸವನವರೇ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ನನ್ನ ಅತ್ತಿಗೆಯನ್ನು ಬಂಜೆ ಎಂದು ಕರೆಯುವ ನಿಮ್ಮ ಸಂಬಂಧವೇ ಬೇಡ ಎಂದು ಕೋಪದಿಂದ ಹೇಳಿದ ಅಭಿಷೇಕ್. ಅಯ್ಯೋ ಅಭಿಷೇಕ್, ನೀವು ನನ್ನ ತಾಯಿಯ ಮಾತಿಗೆ ಬೆಲೆ ಕೊಡಬೇಡಿ. ನಾನು ಮದುವೆಯಾದರೆ ನಿಮ್ಮನ್ನೇ ಎನ್ನುತ್ತಾ ಕೂಡಿದ್ದ ಜನರ ಮಧ್ಯೆ ಅಭಿಷೇಕ್ನನ್ನು ತಬ್ಬಿಕೊಂಡ್ಲು ಅಂಬಿಕಾ. ಅಯ್ಯೋ, ನನ್ನ ಮಾನ ಮರ್ಯಾದೆ ಹೋಯಿತು ಎಂದಳು ಬಡ್ಡಿ ಬಸವ. ಅದಕ್ಕೆ ನಾಗರಾಜ್, ಅಭಿಷೇಕ್ ತಪ್ಪಿಕೊಂಡಿರೋದು ನಿನ್ನ ಮಗಳನ್ನು, ನಿನ್ನನ್ನಲ್ಲ. ಅಂಬಿಕಾ ಸರಿಯಾದ ಜೋಡಿಯನ್ನೇ ಆರಿಸಿದ್ದಾಳೆ, ಅವಳನ್ನು ಅಭಿಷೇಕ್ಗೆ ಮದುವೆ ಮಾಡಿಸೋಣ ಎಂದ. ರೀ, ಈ ಸಂಬಂಧವೇ ಬೇಡ ಎಂದು ಅಲ್ಲಿಂದ ಅಂಬಿಕಾಳನ್ನು ಕರೆದುಕೊಂಡು ಹೋದರು. ಅಭಿಷೇಕ್ ಮನೆಗೆ ಹಿಂತಿರುಗಿದ. ಆಶಾ, ದಿನೇಶ್ ಅವನಿಗಾಗಿಯೇ ಕಾಯ್ತಾ ಇದ್ರು. ಒಳಗೆ ಬರ್ತಾ ಇದ್ದವನನ್ನು ತಡೆದ ದಿನೇಶ್, ಅಭಿಷೇಕ್ ನಿಲ್ಲು, ಇಡೀ ಹಳ್ಳಿಗೆ ನ್ಯಾಯ ಪಂಚಾಯಿತಿ ಮಾಡುವ ವಂಶ ನಮ್ಮದು. ಅಂತಹ ವಂಶದಲ್ಲಿ ಹುಟ್ಟಿದ ನೀನು ಪಕ್ಕದ ಹಳ್ಳಿಯ ಬಡ್ಡಿ ಬಸವನ ಮಗಳು ಅಂಬಿಕಾಳನ್ನು ದೇವಸ್ಥಾನದ ಬಳಿ ಊರ ಜನರ ಎದುರಿಗೆ ತಬ್ಬಿಕೊಳ್ಳುವುದು ತಪ್ಪಲ್ವಾ ಎಂದು ಕೋಪದಿಂದ ಕೇಳಿದ. ಅಣ್ಣ, ನಾನು ಅಂಬಿಕಾ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇರುವ ವಿಷಯವನ್ನು ನಾನು ನಿಮಗೆ ಹೇಳುವ ಮೊದಲೇ ನಿಮಗೆ ತಿಳಿದಿದೆ ಎಂದ ಅಭಿಷೇಕ್. ಇರಲಿ ಬಿಡಿ, ನನ್ನ ಮೈದುನ ಸರಿಯಾದ ಜೋಡಿಯನ್ನೇ ಆಯ್ಕೆ ಮಾಡಿದ್ದಾನೆ ಎಂದಳು ಆಶಾ. ನನಗೆ ಸಮಸ್ಯೆ ಅದಲ್ಲ, ಆ ಅಂಬಿಕಾಳ ತಂದೆ ಒಳ್ಳೆಯವರೇ, ಆದರೆ ಅವಳ ತಾಯಿ ಬಡ್ಡಿ ಬಸವ್ವ ಎಂದಾಗ ಆಶಾ ಕೂಡ ಮಂಕಾದ್ಲು. ನೀನು ಬಂಜೆ ಬಂಜೆ ಎಂದು ಕೂಗಿ ಹೇಳಿದ ಆ ಬಡ್ಡಿ ಬಸವನ ಮಾತುಗಳು ನನ್ನ ಕರ್ಣಪಟಲದಲ್ಲಿ ಡಂಗೂರ ಸಾರಿದ ಹಾಗಿವೆ. ಆದರೆ ನನ್ನ ಮೈದುನನ ಸಲುವಾಗಿ ಅವರಿಗೆ ಮನವಿ ಮಾಡಿಯಾದರೂ ಈ ಮದುವೆಗೆ ಒಪ್ಪಿಸೋಣರಿ ಎಂದಳು ಆಶಾ. ಅಯ್ಯೋ, ಅವರ ಕೈಕಾಲು ಹಿಡಿದು ಮನವಿ ಮಾಡುವ ಸ್ಥಿತಿ ನಿಮಗೆ ಬರುವುದಾದರೆ ನನಗೆ ಅಂಬಿಕಾ ಬೇಡವೇ ಬೇಡ. ಅವಳೇ ಮೆಚ್ಚಿ ನನ್ನನ್ನು ಮದುವೆ ಆಗುವುದಾದರೆ ಮಾತ್ರ ನಾನು ಅವಳನ್ನು ಒಪ್ಕೊಳ್ಳುವೆ ಎಂದ ಅಭಿಷೇಕ್. ಅದಾದ ನಂತರ ಬಡ್ಡಿ ಬಸವ್ವ ನಾಗರಾಜ್ ದಂಪತಿ ಅಭಿಷೇಕ್ನ ಅಣ್ಣ ಅತ್ತಿಗೆಯನ್ನು ಭೇಟಿಯಾಗಲು ಬಂದರು. ಬಡ್ಡಿ ಬಸವನಿಗೆ ತನ್ನ ಮಗಳಿಗೆ ಅಭಿಷೇಕ್ನಂತಹ ವರ ಸಿಗೋದು ಕಷ್ಟ ಎಂದು ತಿಳಿಯಿತು. ಎರಡೂ ಕುಟುಂಬದವರ ಸಮ್ಮತದಿಂದ ಅಂಬಿಕಾ ಅಭಿಷೇಕ್ರ ವಿವಾಹ ಅದ್ದೂರಿಯಾಗಿ ನೆರವೇರಿತು.
ದಿನೇಶ್ ಆಶಾರ ಮನೆಗೆ ಅಭಿಷೇಕ್ನ ಹೆಂಡತಿಯಾಗಿ ಅಂಬಿಕಾ ಕಾಲಿಟ್ಟಳು. ಅದಾದ 5-6 ತಿಂಗಳಲ್ಲಿ ಅಂಬಿಕಾ ಗರ್ಭಿಣಿಯಾದ್ಲು. ಅದೇ ಸಮಯದಲ್ಲಿ ಎಷ್ಟೋ ವರ್ಷದಿಂದ ಮಗುವಿಗಾಗಿ ಹಂಬಲಿಸುತ್ತಿದ್ದ ಆಶಾ ಕೂಡ ಗರ್ಭಿಣಿಯಾದ್ಲು. ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ತುಳುಕಿತು. ಇಬ್ಬರಿಗೂ ಒಟ್ಟಿಗೆ ಹೆರಿಗೆಯಾಯಿತು. ಇಬ್ಬರಿಗೂ ಗಂಡು ಮಗುವಾಯಿತು. ಆದರೆ ಆಸ್ಪತ್ರೆಯಿಂದ ಮನೆಗೆ ಬರುವಾಗ ಒಂದೇ ಮಗು ಉಳಿಯಿತು. ಅದು ಅಂಬಿಕಾ ಅಭಿಷೇಕರದು. ಆಶಾಳ ಮಗು ಬದುಕುಳಿಯಲಿಲ್ಲ. ಆಶಾ ದಿನೇಶ್ಗೆ ಮಕ್ಕಳ ಭಾಗ್ಯ ಇಲ್ಲ. ಅದೂ ಅಲ್ಲದೆ ಆಶಾಳ ಕೈಯಿಂದ ಏನು ತಿನ್ಬೇಡ ಎಂದು ಬಡ್ಡಿ ಬಸವ ಚುಚ್ಚಿ ಮಾತನಾಡಿದ್ಲು. ಆಶಾ, ನಮಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಕಾಣಿಸುತ್ತೆ, ನೀನು ಸಮಾಧಾನ ಮಾಡ್ಕೊ ಎಂದು ದಿನೇಶ್ ಹೆಂಡತಿಯನ್ನು ಸಮಾಧಾನಿಸಿದ. ಆದರೂ ಮಧ್ಯರಾತ್ರಿಯಲ್ಲಿ ಆಶಾ ಅಂಬಿಕಾ ಅಭಿಷೇಕರ ಕೋಣೆಗೆ ಹೋಗಿ ಮಗುವನ್ನು ನೋಡಿ ವಾಪಸ್ ಬರುವಾಗ ಅಭಿಷೇಕ್ ನೋಡಿದ. ಅತ್ತಿಗೆಯ ಬಗ್ಗೆ ಅವರಿಗೆ ಮರುಕವಾಯಿತು. ಅವರ ನಡವಳಿಕೆ ಬದಲಾಗಿದೆ ಎನಿಸಿತು. ಮಗುವನ್ನು ಕಳೆದುಕೊಂಡ ನೋವಿನಲ್ಲಿ ಹೀಗೆಲ್ಲ ಆಡ್ತಾ ಇದ್ದಾರೆ ಎಂದುಕೊಂಡ. ಅಂಬಿಕಾಳೊಂದಿಗೆ ಮಗುವನ್ನು ಎತ್ತಿಕೊಂಡು ಅಣ್ಣ ಅತ್ತಿಗೆಯ ಬಳಿ ಬಂದು, ಅತ್ತಿಗೆ, ಇದು ನನ್ನ ಮಗು, ಆದರೆ ನಿಮ್ಮ ಮಗುವಿನಂತೆಯೇ ಅಂದುಕೊಂಡು ಸಮಾಧಾನ ಮಾಡಿಕೊಳ್ಳಿ ಎಂದು ಮಗುವನ್ನು ಆಶಾಳ ಕೈಗೆ ಇಟ್ಟಾಗ ಆಶಾಳಿಗೆ ಮಾತೃ ಹೃದಯ ತುಂಬಿ ಬಂದಿತು. ಅಯ್ಯೋ ನನ್ನ ಕಂದ ಎಂದು ಮಗುವನ್ನು ಮುದ್ದಿಸಿ ಆಶಾ ತಕ್ಷಣ ಮಗುವನ್ನು ಅಂಬಿಕಾಳ ಕೈಗೆ ಕೊಟ್ಲು. ಬಡ್ಡಿ ಬಸವ ಮೊಮ್ಮಗನನ್ನು ನೋಡಲು ಬಂದಾಗ ಮಗುವನ್ನು ಆಶಾಳ ಕೈಗೆ ಕೊಡಬೇಡ ಎಂದಳು. ಯಾಕಮ್ಮ ಹಾಗೆ ಹೇಳ್ತೀಯ? ಯಾಕಂದರೆ ಅವಳು ಬಂಜೆ. ಅವಳು ನಿನ್ನ ಮಗುವನ್ನು ಎತ್ಕೊಂಡು ಮುದ್ದಾಡ್ಲಿ, ಆದರೆ ಎದೆಹಾಲು ಕುಡಿಯಲು ಬಿಡಬೇಡ. ಯಾಕಮ್ಮ? ಆ ಬಂಜೆಯ ಎದೆಹಾಲು ವಿಷ ಇದ್ದಂತೆ ಎಂದು ಎಚ್ಚರಿಕೆ ನೀಡಿದ್ಲು. ಒಂದಿನ ಮಗುವಿಗೆ ಬಟ್ಟೆ ಬದಲಾಯಿಸಲೆಂದು ಹೊರಗೆ ಒಣಗಿ ಹಾಕಿದ್ದ ಬಟ್ಟೆ ತರಲು ಅಂಬಿಕಾ ಹೊರಗೆ ಹೋಗಿದ್ಲು. ಆಗ ಮಗು ಅಳಲು ಪ್ರಾರಂಭಿಸಿತು. ಮಗು ಹಸಿವಿನಿಂದ ಅಳು ನಿಲ್ಲಿಸಲಿಲ್ಲ. ಆಶಾಗೆ ತಡೆಯಲು ಆಗಲಿಲ್ಲ. ತನ್ನ ಎದೆ ಹಾಲನ್ನು ಮಗುವಿಗೆ ಕುಡಿಸಿಯೇ ಬಿಟ್ಲು. ಅಂಬಿಕಾ ಒಳ ಬಂದು ನೋಡಿದಾಗ ಆಶಾ ಮಗುವಿಗೆ ಹಾಲು ಕುಡಿಸುತ್ತಿರುವುದನ್ನು ನೋಡಿ, ಅಯ್ಯೋ ಅಕ್ಕ, ನನ್ನ ಮಗುವಿಗೆ ನಿಮ್ಮ ಎದೆ ಹಾಲು ಕುಡಿಸುವುದು ಬೇಡ ಅಂತ ಹೇಳಿದ್ದೆ ತಾನೆ, ಕೊಡಿ ನನ್ನ ಮಗುವನ್ನು ಎಂದು ಆಶಾಳ ಕೈಯಿಂದ ಮಗುವನ್ನು ಕಸಿದುಕೊಂಡ್ಳು. ಅದೇ ಸಮಯಕ್ಕೆ ಅಭಿಷೇಕ್ ಕೂಡ ಒಳ ಬಂದ. ಅಭಿಷೇಕ್, ನಿಮ್ಮ ಅತ್ತಿಗೆಗೆ ನಾವು ಏನು ಅನ್ಯಾಯ ಮಾಡಿದ್ದೇವೆ, ನನ್ನ ಮಗುವಿಗೆ ಎದೆ ಹಾಲು ಕೊಟ್ಟಿದ್ದಾರೆ ನೋಡಿ ಎಂದು ದೂರಿದ್ಲು. ಓ, ಅದಕ್ಕಾಗಿಯೇ ನೀವು ನಿನ್ನೆ ಮಧ್ಯರಾತ್ರಿ ನಮ್ಮ ಕೋಣೆಗೆ ಯಾಕೆ ಬಂದಿದ್ದು ಅಂತ ನನಗೆ ಈಗ ಗೊತ್ತಾಯಿತು. ನನಗೆ ಇದರ ಬಗ್ಗೆ ಅನುಮಾನ ಇತ್ತು. ಆ ಕೆಲಸವನ್ನು ಅವರು ಇವತ್ತು ಸಾಧಿಸಿದ್ದಾರೆ. ಅಂಬಿಕಾ, ನಡಿ, ನಾವು ಈ ಮನೆ ಬಿಟ್ಟು ಹೊರಡೋಣ ಎಂದ ಅಭಿಷೇಕ್. ಅಷ್ಟರಲ್ಲಿ ಅಲ್ಲಿಗೆ ಬಂದ ದಿನೇಶ್, ಅಭಿಷೇಕ್, ನೀನು ಮನೆ ಬಿಟ್ಟು ಹೋಗುವಂಥದ್ದು ಏನಾಯಿತು ಎಂದು ಕೇಳಿದ. ಅಣ್ಣ, ಅತ್ತಿಗೆ ನನ್ನ ಮಗುವಿಗೆ ತಮ್ಮ ಎದೆ ಹಾಲು ಕುಡಿಸಬೇಡ ಎಂದರೂ ಕುಡಿಸಿದ್ದಾರೆ ಎಂದು ದೂರಿದ. ಹೌದಾ ಆಶಾ, ನಿನಗೆ 1000 ಸಲ ಹೇಳಿದ್ದೀನಿ, ಅದು ಅವರ ಮಗು. ನಿನ್ನ ಎದೆ ಹಾಲು ಆ ಮಗುವಿಗೆ ವಿಷವಂತೆ. ಯಾಕೆ ನೀನು ಹೀಗೆ ಮಾಡಿದೆ ಹೇಳು ಎಂದು ಆಶಾಳನ್ನು ಬೈದ. ಅಯ್ಯೋ ದೇವ್ರೆ, ನನಗೆ ಯಾಕೆ ಈ ಅನ್ಯಾಯ ಮಾಡಿದೆ ಎಂದು ಆಶಾ ಬಿಕ್ಕಿ ಬಿಕ್ಕಿ ಅತ್ತಳು. ದಿನೇಶ್ ಕೋಪದಿಂದ, ಆಶಾ, ನಿನ್ನ ಮಾತು ನಿಜ. ದೇವರು ನಮಗೆ ಆ ಭಾಗ್ಯ ಕೊಟ್ಟಿಲ್ಲ. ನಾವೇ ಈ ಮನೆಯನ್ನು ಬಿಟ್ಟು ಹೋಗೋಣ ಎಂದ. ಬೇಡ ಅಣ್ಣ, ನೀವು ಮನೆ ಬಿಟ್ಟು ಹೋದರೆ ನಮ್ಮ ಮೇಲೆ ಕೆಟ್ಟ ಅಪವಾದವೇ ಬರುತ್ತದೆ ಎಂದ ಅಭಿಷೇಕ್. ಅದೇ ಸಮಯಕ್ಕೆ ಬಡ್ಡಿ ಬಸವ ಮನೆಗೆ ಬಂದ್ಲು. ಅಂಬಿಕಾ ತಾಯಿಯ ಬಳಿ, ಅಮ್ಮ, ನಾನು ಎಷ್ಟು ಹೇಳಿದ್ರೂ ಕೇಳದೆ ಆಶಕ್ಕ ಮಗುವಿಗೆ ತಮ್ಮ ಎದೆ ಹಾಲು ಕುಡಿಸಿದ್ದಾರೆ ಎಂದು ದೂರಿದಳು. ಅಯ್ಯೋ, ಹಾಗಾದರೆ ಈ ಮಗುವಿನ ಕತೆ ಅಷ್ಟೇ ಕಣೆ ಅಂಬಿಕಾ, ನಡಿ ನಮ್ಮ ಮನೆಗೆ ಹೋಗೋಣ, ನಿನ್ನ ಮಗುವನ್ನು ನಾನು ಸಾಕುತ್ತೇನೆ ಎಂದು ಎದೆ ಬಡಿದುಕೊಂಡು ರಂಪಾಟ ಮಾಡಿದ್ಲು. ಬಡ್ಡಿ ಬಸವನವರೇ, ಅಂಬಿಕಾ ಅಭಿಷೇಕ್ ಈ ಮನೆಯಲ್ಲಿ ಇರಲಿ, ನಾವೇ ಈ ಮನೆ ಬಿಟ್ಟು ಹೊರಗೆ ಹೋಗುತ್ತೇವೆ ಎಂದು ಕೈ ಮುಗಿದು ಹೇಳಿದ ದಿನೇಶ್ ಆಶಾ ಉಟ್ಟ ಬಟ್ಟೆಯಲ್ಲಿಯೇ ಮನೆಯಿಂದ ಹೊರ ನಡೆದ್ರು. ಬಡ್ಡಿ ಬಸಮ್ಮ ಒಂದು ಚೊಂಬು ಹಾಲು ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿ ಹಾಲು ಕುಡಿದು ಈ ಸಂಭ್ರಮ ಅನುಭವಿಸಿದಳು. ಆದರೆ ರಾತ್ರಿ ಮಗು ಅಳುವನ್ನು ನಿಲ್ಲಿಸಲೇ ಇಲ್ಲ. ಮಗುವಿನ ಅಳು ನಿಲ್ಲಿಸಲು ಹರಸಾಹಸ ಮಾಡಿದ್ರು. ಈ ಕಡೆ ದಿನೇಶ್ ಆಶಾ ಪಾಳು ಬಿದ್ದ ದೇವಸ್ಥಾನಕ್ಕೆ ಬಂದರು. ಗುಡುಗು ಮಿಂಚಿನೊಂದಿಗೆ ವಿಪರೀತ ಮಳೆ. ಹಸಿ ಬಾಣಂತಿಯಾದ ಆಶಾ ಮಳೆಯ ಅಬ್ಬರಕ್ಕೆ ನಡುಗತೊಡಗಿದ್ಲು. ದಿನೇಶ್ ಆಶಾಳ ಎರಡೂ ಕೈಯನ್ನು ತನ್ನ ತಲೆಗೆ ಹಿಡಿದುಕೊಂಡು, ಆಶಾ, ನನ್ನನ್ನು ಕ್ಷಮಿಸು, ನಿನಗೆ ಮನ ಬಂದಂತೆ ಬೈದೆ ಎಂದ. ನೀವು ಬೈದಾಗ ನೋವಾಯಿತು,
ಆದರೆ ಕರುಳಬಳ್ಳಿಗೆ ಎಂದವಳನ್ನು ಶ್ ಶ್ ಇಲ್ಲಿ ಭಿಕ್ಷುಕರು ಅನಾಥರು ಬಂದು ಮಲಗಿದ್ದಾರೆ, ನಾವು ಹೀಗೆ ಅಂತ ಗೊತ್ತಾದರೆ ನಮ್ಮನ್ನು ಹೊರಗೆ ಹಾಕ್ತಾರೆ ಎಂದು ಅವಳನ್ನು ಸುಮ್ಮನಿರುವಂತೆ ಹೇಳಿದ. ಇತ್ತ ಬಡ್ಡಿ ಬಸಮ್ಮ ಮಗುವನ್ನು ಎತ್ಕೊಂಡು ಸಮಾಧಾನ ಮಾಡಿದ್ರು. ಮಗು ಅಳುವುದನ್ನು ನಿಲ್ಲಿಸಲೇ ಇಲ್ಲ. ದೃಷ್ಟಿ ನಿವಾಳಿಸಿದ್ರು. ಮಗು ಅಳುವುದನ್ನು ಮಾತ್ರ ನಿಲ್ಲಿಸಲೇ ಇಲ್ಲ. ಆಗ ಡಾಕ್ಟರ್ ಮಧುಸೂದನ್ರನ್ನು ಫೋನ್ನಲ್ಲಿ ಸಂಪರ್ಕಿಸಲಾಯಿತು. ಹೊರಗಡೆ ವಿಪರೀತ ಮಳೆ ಬರ್ತಾ ಇತ್ತು. ಡಾಕ್ಟರ್ ಹೇಗೋ ಮಾಡಿ ದಿನೇಶ್ ಮನೆಗೆ ಬಂದರು. ಮಗುವನ್ನು ಪರೀಕ್ಷಿಸಿ ಆಶಾ ಎಲ್ಲಿ ಎಂದು ಕೇಳಿದರು. ಅಲ್ಲ ಡಾಕ್ಟರ್, ಮಗುವನ್ನು ಹೆತ್ತ ತಾಯಿ ಅಂಬಿಕಾ ಇಲ್ಲಿ ಇರುವಾಗ ನೀವು ನಮ್ಮ ಅತ್ತಿಗೆಯನ್ನು ಕೇಳ್ತಾ ಇರುವುದು ಯಾಕೋ ನನಗೆ ಬಾಲಿಶ ಎನಿಸ್ತಾ ಇದೆ ಎಂದ ಅಭಿಷೇಕ್. ಆಸ್ಪತ್ರೆಯಲ್ಲಿ ಆಶಾ ಅಂಬಿಕಾರಿಗೆ ಹೆರಿಗೆಯಾದಾಗ ಅಲ್ಲಿದ್ದದ್ದು ನಾನು ಹಾಗೂ ನರ್ಸ್. ಅಲ್ಲಿ ಏನು ನಡೆಯಿತು ಎಂದು ನಮಗೆ ಮಾತ್ರ ಗೊತ್ತು ಎಂದರು ಮಾರ್ಮಿಕವಾಗಿ. ಅಂಬಿಕಾ ಅಭಿಷೇಕ್ ಮುಖ ನೋಡಿಕೊಂಡ್ರು. ಹಾಗಾದರೆ ನನ್ನ ಮಗು ಅಳುವುದಕ್ಕೆ ಕಾರಣ ಎಂದು ಕೇಳಿದ್ಲು ಅಂಬಿಕಾ. ಹೌದು ಅಂಬಿಕಾ, ನಿನ್ನ ಮಡಿಲಲ್ಲಿ ಇರುವ ಮಗು ಆಶಾ ಹೆತ್ತ ಮಗು. ನಿನ್ನ ಮಗು ಹೆರಿಗೆಯ ನಂತರ ಸತ್ತು ಹೋಯಿತು. ಆಗ ದಿನೇಶ್ಗೆ ನಾನೇ ಮನವಿ ಮಾಡಿ ನಿನ್ನ ಪಕ್ಕ ಆ ಮಗುವನ್ನು ಮಲಗಿಸಿದೆ. ಹಾಗೇನಾದರೂ ನಾನು ಮಾಡದೆ ಹೋಗಿದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯ ಇತ್ತು. ಅದಕ್ಕೆ ತನ್ನ ಕರುಳ ಬಳ್ಳಿಯನ್ನೇ ಕೊಟ್ಟು ಹೋದ ಆಶಾ ಮಮತಾಮಯಿ ಕಣಮ್ಮ, ಅವರನ್ನು ಬೇಗ ಹುಡುಕಿ ಎಂದು ಹೇಳಿದರು ಡಾಕ್ಟರ್ ಮಧುಸೂದನ್. ಕೂಡಲೇ ಅಭಿಷೇಕ್ ತನ್ನ ಸ್ನೇಹಿತರ ಸಹಾಯದಿಂದ ಎಲ್ಲ ಕಡೆ ಅವರನ್ನು ಹುಡುಕಿಸಿದ. ಕಡೆಗೆ ಪಾಳು ಬಿದ್ದ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆಶಾ ದಿನೇಶ್ ನೋವಿನಿಂದ ಅಳ್ತಾ ಇದ್ರು. ಅಭಿಷೇಕ್ ಅಣ್ಣ ಅತ್ತಿಗೆಯ ಬಳಿ ಕ್ಷಮೆ ಕೇಳಿ ತಕ್ಷಣವೇ ಮನೆಗೆ ಕರೆದುಕೊಂಡು ಬಂದರು. ಮಗುವನ್ನು ಆಶಾಳಿಗೆ ಕೊಟ್ಟ ಮೇಲೆ ಮಗು ಅಳು ನಿಲ್ಲಿಸಿತು. ಈಗ ಮಗುವಿಗೆ ಇಬ್ಬರು ತಾಯಂದಿರು. ಯಶೋದೆ ದೇವಕಿಯರಂತೆ ಅವರಿಬ್ಬರು ಮಗು ಕೃಷ್ಣನನ್ನು ಸುಖದಿಂದ ಸಾಕಿದ್ರು. ಇನ್ನು ಬಡ್ಡಿ ಬಸಮ್ಮ ಈ ಮನೆಯಲ್ಲಿ ತನ್ನದೇನೂ ನಡೆಯುವುದಿಲ್ಲ ಎಂದು ತಮ್ಮ ಮನೆಯ ಹಾದಿ ಹಿಡಿದ್ರು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.